ಇವತ್ತಿನ ಒಂದು ವಿಡಿಯೋದಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ಯಾವುದೇ ಒಂದು ಶೇರ್ ಬೈ ಮಾಡಬೇಕಂದ್ರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ IRFC ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಈ ಒಂದು ಶೇರಿಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಮ್ಯಾನ್ಯುವಲಿ ಹೇಗೆ ಹಾಕೋದು ನೋಡೋಣ. ಹಾಗೂ ಕೆಲವರಿಗೆ ಮ್ಯಾನ್ಯುವಲಿ ಹೇಗೆ ಹಾಕೋದು ಅನ್ನೋದು ಗೊತ್ತಾಗಲಿಲ್ಲ ಅಂದರೆ ಟ್ರೇಡಿಂಗ್ ವ್ಯೂ ಅಂತ ಒಂದು ವೆಬ್ಸೈಟ್ ಇದೆ. ಅದರಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ 2 ಇಂಡಿಕೇಟರ್ ಇದೆ. ಆ ಇಂಡಿಕೇಟರ್ ನೀವು ಅಪ್ಲೈ ಮಾಡಿದ್ರೆ ಅದಾಗೆ ತೋರಿಸುತ್ತೆ. ಅದ್ರ ಬಗ್ಗೆನೂ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲು ನೋಡಿ, ನಾನು ಮನಿ ಕಂಟ್ರೋಲ್ ಆಲ್ರೆಡಿ ನಾನು ಈ ಚಾರ್ಟನ್ನು ಓಪನ್ ಮಾಡ್ಕೊಂಡಿದ್ದೀನಿ. moneycontrol.com ಅಲ್ಲಿ ಇಲ್ಲಿ ನೋಡಿ, ಈ ಒಂದು IRFC ಶೇರು ಈ ಒಂದು ಕ್ಯಾಂಡಲ್ ಕಾಣ್ತಾ ಇರ್ಬೋದು, ರೆಡ್ ಕ್ಯಾಂಡಲ್ಲು. ಇಲ್ಲಿ ನೋಡಿ, ಆ ರೆಡ್ ಕ್ಯಾಂಡಲ್ ಮೇಲೆ ನಾನು ಕರ್ಸರ್ ಇಟ್ಟರೆ ಇಲ್ಲಿ ಹೈಯೆಸ್ಟ್ ತೋರಿಸುತ್ತೆ 192.8 ವರೆಗೂ ಹೋಗಿ ಬಂದಿದೆ. ಅಂದರೆ ಯಾವುದು ಹೈ ಹೋಗಿರುತ್ತೆ ಅದು ನಮಗೆ ರೆಸಿಸ್ಟೆನ್ಸ್ ಆಗುತ್ತೆ, ಯಾವುದು ಲೋ ಇರುತ್ತೆ ಅದು ನಮಗೆ ಸಪೋರ್ಟ್ ಲೆವೆಲ್ ಆಗುತ್ತೆ. ಅಂದರೆ ಆ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿದ್ರೆ ಮತ್ತೆ ಪುನಃ ಮೇಲೆ ಹೋಗೋ ಸಾಧ್ಯತೆ ಇದೆ ಅಂತ ಅರ್ಥ. ಅಥವಾ ಆ ಸಪೋರ್ಟನ್ನು ಬ್ರೇಕ್ ಮಾಡಿದ್ರೆ ಮತ್ತೆ ಡೌನ್ ಬರೋ ಸಾಧ್ಯತೆ ಇದೆ ಅಂತ ಅರ್ಥ. ಹಾಗಾಗಿ ನಾವು ಒಂದು ಶೇರಿನ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಯಾವುದು ಅಂತ ನಾವು ತಿಳ್ಕೊಬೇಕಾಗತ್ತೆ. ಮ್ಯಾನ್ಯುವಲಿ ಇಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಡ್ರ್ಯಾಗ್ ಮಾಡೋದಾದರೆ ನಾನು ಡ್ರ್ಯಾಗ್ ಮಾಡ್ತೀನಿ. ಇದೊಂದು ರೆಸಿಸ್ಟೆನ್ಸ್ ಇದೆ 192.8 ಅಥವಾ 9 ಅಂತ ಅಂದ್ಕೊಳ್ಳಿ. 192 ಅರೌಂಡ್ 192 ಅಂತ ತಿಳ್ಕೊಳ್ಳಿ. ಅದು ಬಿಟ್ಟರೆ ಇದೊಂದಿದೆ, ಈ ಒಂದು ಕ್ಯಾಂಡಲ್ ಇದೆಯಲ್ಲ ಇಲ್ಲಿದೆ. ಬಟ್ ಇದು ಡೌನ್ ಬರ್ತಾ ಏನಾಯ್ತು ಅಂದರೆ ಈ ಕ್ಯಾಂಡಲ್ ಇದೆಯಲ್ಲ, ಈ ಕ್ಯಾಂಡಲಿನ ಸಪೋರ್ಟ್ ತೊಗೊಂಡಿದೆ. ಇಲ್ಲಿ ನೋಡಿ, ಇಲ್ಲಿ ಈ ಕ್ಯಾಂಡಲಿನ ಲೋಯರ್ ವಿಕ್ ಇದೆಯಲ್ಲ, ಲೋಯರ್ ವಿಕ್ ಟಚ್ ಆಗಿ ಮತ್ತೆ ಅಪ್ ಆಗಿದೆ. ಓಕೆ, ನಾವಿಲ್ಲಿ ಮೇಲಿರೋದನ್ನ ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಕೆಳಗಿರೋದು ಇದನ್ನ ಫಸ್ಟ್ ಸಪೋರ್ಟ್, ಇದು ಸೆಕೆಂಡ್ ಸಪೋರ್ಟ್. ಈ ಸಪೋರ್ಟ್ ಬ್ರೇಕ್ ಮಾಡಿದ್ರೆ ಇದೊಂದು ಕೆಳಗೊಂದು ಸಪೋರ್ಟ್ ಇದೆ. ಇಲ್ಲಿ ಕೆಳಗೊಂದು 115ರಲ್ಲೊಂದಿದೆ, ಅದು ಬಿಟ್ಟರೆ 132ರಲ್ಲಿದೆ. ಈಗ ನೋಡಿ, ಅದು 142 ಕರೆಂಟ್ ಮಾರ್ಕೆಟ್ ಪ್ರೈಸಲ್ಲಿದೆ. ಈಗ ಅಪ್ ಹೋಗುತ್ತೋ ನಮಗೆ ಡೌನ್ ಬರುತ್ತೋ ಅಂತ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಇಲ್ಲಿ ನೋಡಿ, ಇಲ್ಲಿಂದ 192ರಿಂದ ಡೌನೇ ಬಂದಿದೆ. ನಾನು ವಿಕ್ ಹಾಕ್ತಾ ಇದ್ದೀನಿ. 192ರಿಂದ ಇದು ಡೌನ್ ಬಂದಿದೆ. ಡೌನ್ ಬಂದಾದ್ಮೇಲೆ ಈ ಕ್ಯಾಂಡಲಿನ ಸಪೋರ್ಟ್ ಆಗಿ ಈ ಕ್ಯಾಂಡಲ್ಲು ಎಂಗಲ್ಫಿಂಗ್ ಪ್ಯಾಟ್ರನ್ ಆಗಿದೆ. ಇಲ್ಲಾದ್ಮೇಲೆ ನೋಡಿ, ಇಲ್ಲೊಂದು ಸಪೋರ್ಟ್ ತಗೊಂಡು ಇಲ್ಲೊಂದು ಈ ಕ್ಯಾಂಡಲ್ ಬ್ರೇಕ್ ಮಾಡಬೇಕು. ಈ ಕ್ಯಾಂಡಲ್ ಇಲ್ಲಿ ಬ್ರೇಕ್ ಮಾಡ್ತು. ಈ ಬ್ರೇಕ್ ಮಾಡಿದ ನಂತರ ಮತ್ತೆ ಆ ಕ್ಯಾಂಡಲ್ ಟಚ್ ಮಾಡಿಲ್ಲ, ಲೋ ಬಂದಿಲ್ಲ. ಅಕಸ್ಮಾತ್ ಇಲ್ಲಿ ಈ ಪ್ರೈಸ್ ಏನಿದೆ 141, ಅರೌಂಡ್ 141 ಏನಿದೆ, ಅದು ಬ್ರೇಕ್ ಮಾಡಿ ಡೌನ್ ಬಂದರೆ ಅವಾಗ ಈ ಕ್ಯಾಂಡಲಲ್ಲಿ ಟ್ರೇಡಿಂಗ್ ಆಗುತ್ತೆ. ಅಂದರೆ ಈ ಕ್ಯಾಂಡಲ್ ಇನ್ಸೈಡ್ ಈ ಕ್ಯಾಂಡಲಿನ ಇನ್ಸೈಡಲ್ಲಿ ಟ್ರೇಡಿಂಗ್ ಆಗುತ್ತೆ. ಅವಾಗ ನಾವೇನು ಮಾಡಬೇಕಾಗತ್ತೆ ಅಂದರೆ, ಈ ಕ್ಯಾಂಡಲ್ಲೇ ಸಪೋರ್ಟ್ ಆಗುತ್ತೆ ನಮಗೆ. ಅವಾಗ 115 ಲೋಯೆಸ್ಟ್ ಸಪೋರ್ಟ್ ಆಗುತ್ತೆ, ಮತ್ತು ಹೈಯೆಸ್ಟ್ ಬಂದು 141. ಈಗಿರೋ ಕರೆಂಟ್ ಮಾರ್ಕೆಟ್ 142, 141 ಬ್ರೇಕ್ ಮಾಡಬಾರ್ದು. 141 ಹೋಲ್ಡ್ ಮಾಡಿ 141 ಅಥವಾ 140 ಅಂತ ಇಟ್ಕೊಳ್ಳಿ. 141 ಹೋಲ್ಡ್ ಮಾಡಿದ್ರೆ ಇದು ನೆಕ್ಸ್ಟ್ ಅಪ್ ಟ್ರೆಂಡೇ ಇರುತ್ತೆ. ಅಪ್ ಟ್ರೆಂಡೇ ಆಗಿ ಫಸ್ಟ್ ಟಾರ್ಗೆಟ್ ನಾವು ಇದನ್ನ ಇಟ್ಕೊಬೋದು, 160ರಿಂದ 162 ಅಂತ ಇಟ್ಕೊಬೋದು. ನೆಕ್ಸ್ಟ್ ಟಾರ್ಗೆಟು 190. ಈ 190 ಒನ್ ಟೈಮ್ ಆಲ್ರೆಡಿ ಹೋಗಿ ಬಂದಿದೆ. ಅದು
ಲಾಸ್ಟ್ ರೆಸಿಸ್ಟೆನ್ಸ್ ಆಗುತ್ತೆ. ಇದು ಬ್ರೇಕ್ ಮಾಡಿದ್ರೆ ಇನ್ನು ಪುನಃ ಮೇಲೆ ಹೋಗೋ ಸಾಧ್ಯತೆ ತುಂಬ ಇರುತ್ತೆ. ನನ್ನ ಪ್ರಕಾರ ಇದು 190 ಬ್ರೇಕ್ ಮಾಡುತ್ತೆ. ಬಟ್ ಇದು ಟೈಮ್ ತಗೊಳುತ್ತೆ. ಎಲೆಕ್ಷನ್ ಟೈಮ್ ಆಗಿರ್ಬೋದು ಇಲ್ಲ ಅದರ ನಂತರ ಆದರೂ ಹೋಗುತ್ತೆ. ಓಕೆ, ಇದು ಸ್ವಲ್ಪ ಅರ್ಥ ಆಯಿತು ಅಂತ ನಾನು ತಿಳ್ಕೊತೀನಿ. ಈಗ ಈ ರೀತಿ ನಮಗೆ ಡ್ರ್ಯಾಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಆ ಇಂಡಿಕೇಟರೇ ನಮಗೆ ಹಾಕಿ ಕೊಟ್ಟರೆ ನಮಗೆ ಈಸಿ ಆಗುತ್ತೆ ಅಂತ ನೋಡೋದಾದರೆ, ಟ್ರೇಡಿಂಗ್ ವ್ಯೂ ಅಂತ ಒಂದು ವೆಬ್ಸೈಟ್ ಇದೆ. ಇದರಲ್ಲಿ ಇಂಡಿಕೇಟರ್ಸ್ ಅಂತ ಒಂದು ಆಪ್ಷನ್ ಇದೆ. ಇದರಲ್ಲಿ ನೀವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಫಸ್ಟ್ ಒನ್ನೇ ಬರುತ್ತೆ. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ವಿತ್ ಬ್ರೇಕ್ಸ್ ಅಂತ ಬರುತ್ತೆ. ಲಕ್ಸ್ ಆಲ್ಗೋ ಅಂತ ಇದೆ. ಜಸ್ಟ್ ಕ್ಲಿಕ್ ಮಾಡಿ ಕ್ಲೋಸ್ ಮಾಡಿ. ಇಲ್ಲಿ ನೋಡಿ, ಅದಾಗೆ ಹಾಕಿದೆ. ಹೌದಾ, ನಾನು ಮ್ಯಾನ್ಯುಲಿ ಹಾಕಿ ತೋರಿಸ್ತೀನಿ ನಿಮಗೆ. ಬಟ್ ಇಲ್ಲಿ ನೋಡಿ, ಅದಾಗೆ ಹಾಕಿ ತೋರಿಸಿದೆ. ಇದು ರೆಡ್ ಕಲರ್ ಇರೋದು ರೆಸಿಸ್ಟೆನ್ಸ್ ಅಂತ, ಬ್ಲೂ ಕಲರ್ ಇರೋದು ಸಪೋರ್ಟ್ ಅಂತ. ಓಕೆ, ಇದು ಒಂದೇ ಹಾಕಿದೆ. ಬಟ್ ನಾವು ಇದೊಂದು ತೊಗೊಬೇಕಾಗತ್ತೆ. ಯಾಕೆಂದರೆ ಈ ಕ್ಯಾಂಡಲ್ನ ಕರೆಕ್ಟಾಗಿ ಹೋಲ್ಡ್ ಮಾಡಿದೆ ಇದು. ಹಾಗೆ ಇದೊಂದು ತೊಗೊಬೇಕಾಗತ್ತೆ. ಓಕೆ, ಇಲ್ಲಿ ಕೆಳಗೆ ನೋಡ್ಬೋದು ನೀವು. ನೋಡಿ, ಈ ರೆಸಿಸ್ಟೆನ್ಸ್ ಇದು ಬ್ರೇಕ್ ಮಾಡ್ತು. ಇಲ್ಲಿ ಏನಾಗುತ್ತೆ ಅಂದರೆ ಕೇವಲ ಒಂದು 15 ಕ್ಯಾಂಡಲ್ ಮಾತ್ರ ತೊಗೊಳುತ್ತೆ. ಅದು ನೀವು ಸೆಟ್ಟಿಂಗ್ಸಲ್ಲಿ ಹೋದರೆ ಗೊತ್ತಾಗುತ್ತೆ, ತೋರಿಸ್ತೀನಿ ನಾನು ಅದನ್ನು. 15 ಕ್ಯಾಂಡಲ್ ಮಾತ್ರ ತೊಗೊಂಡಿರುತ್ತೆ ಅದು. ನಾವು ಅದು ಬೇಕಾದ್ರೆ ಎಷ್ಟು ಕ್ಯಾಂಡಲ್ ಬೇಕಾದ್ರೂ ಮಾಡ್ಕೊಬೋದು. ನೋಡಿ, ಈ ರೆಸಿಸ್ಟೆನ್ಸ್ ಬ್ರೇಕ್ ಮಾಡ್ತಿದ್ದಂಗೆ ಅದು ಅಪ್ ಟ್ರೆಂಡ್ ತೊಗೊಂಡು ಇಲ್ಲಿ ಒಂದು ಸ್ವಲ್ಪ ಕನ್ಸಲ್ಟೇಷನ್ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಯ್ತು. ಇಲ್ಲಿ ಕನ್ಸಲ್ಟೇಷನ್ ಆದ್ರೂ ಆ ಪ್ರೈಸನ್ನು ಇದೇನಿದೆ ಈ ಪ್ರೈಸು 92 ಎಬವ್ ಹೋಲ್ಡ್ ಮಾಡ್ತು. ಆದ್ದರಿಂದ ಅದು ಅಪ್ ಟ್ರೆಂಡ್ ತೊಗೊಂತು. ಓಕೆ, ಅದೇ ರೀತಿ ಇಲ್ಲಿ ಎಬವ್ 140 ಹೋಲ್ಡ್ ಮಾಡಿದ್ರೆ ಮತ್ತೆ ಅಪ್ ಟ್ರೆಂಡೇ ಇರುತ್ತೆ. ಫಸ್ಟ್ ಟಾರ್ಗೆಟ್ 140 160 ಅಂತ ತೊಗೊಬೋದು, 160. ನೆಕ್ಸ್ಟ್ ಟಾರ್ಗೆಟ್ 190 ಇರುತ್ತೆ. 190 ಬ್ರೇಕ್ ಮಾಡಿದ್ರೆ ಮತ್ತೆ ಅದು ನೆಕ್ಸ್ಟ್ ಆಲ್ ಟೈಮ್ ಆಗಿ ಹೋಗೋ ಸಾಧ್ಯತೆ ಇರುತ್ತೆ. ಓಕೆ, ಇದು 190 ಬ್ರೇಕ್ ಮಾಡ್ಬೋದು ಅಂತ ತಿಳ್ಕೊಳಕ್ಕೆ ನೋಡಿ, ಮನಿ ಕಂಟ್ರೋಲಲ್ಲಿ ಇದು ಆಲ್ ಟೈಮ್ ಆಗಿ 192.80 ಇದೆ ಇಲ್ಲಿ. ಓಕೆ, ಇನ್ಕಮ್ ಸ್ಟೇಟ್ಮೆಂಟಲ್ಲಿ ನಾನು ಆ್ಯನ್ಯುವಲಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ನೀವು ನೋಡ್ಬೋದು, 2019ರಲ್ಲಿ ನೆಟ್ ಪ್ರಾಫಿಟ್ 2254 ಇತ್ತು. 2020ರಲ್ಲಿ 3692 ಆಯಿತು. 2021ರಲ್ಲಿ 4416 ಆಯಿತು. 2022ರಲ್ಲಿ 6089 ಆಯಿತು. 2023ರಲ್ಲಿ 6337 ಆಯಿತು. ಹೀಗೆ ನೆಟ್ ಪ್ರಾಫಿಟ್ ಇನ್ಕ್ರೀಸ್ ಮಾಡ್ಕೊತಾನೆ ಬರ್ತಾ ಇದೆ. ಹಾಗಾಗಿ ಇದು ಆಲ್ ಟೈಮ್ ಹೋಗೋ ಸಾಧ್ಯತೆ ತುಂಬ ಇದೆ. ಹಾಗಾಗಿ ಇದನ್ನು ಬೈ ಮಾಡ್ಬೋದು. ಓಕೆ, ಈ ಒಂದು ಇಂಡಿಕೇಟರ್ ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ. ಟ್ರೇಡಿಂಗ್ ವ್ಯೂನಲ್ಲಿ ಮಲ್ಟಿಪಲ್ ಇಂಡಿಕೇಟರ್ ಹಾಕೋ ಚಾನ್ಸ್ ಇದರಲ್ಲಿ ಇಲ್ಲ. ಒಂದು ಇಂಡಿಕೇಟರ್ ಹಾಕಿ ಇನ್ನೊಂದು ಇಂಡಿಕೇಟರ್ ಹಾಕಬೇಕಂದ್ರೆ ಅದಕ್ಕೆ ನಾವು ಪ್ರೀಮಿಯಮ್ ಸಬ್ಸ್ಕ್ರೈಬ್ ಆಗಬೇಕಾಗತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಆಲ್ರೆಡಿ ಇಂಡಿಕೇಟರ್ ಹಾಕಿದ್ದನ್ನು ನೀವು ಡಿಲೀಟ್ ಮಾಡ್ಕೊಬೇಕಾಗತ್ತೆ. ಡಿಲೀಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ಇಂಡಿಕೇಟರ್ ಇದೆ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಇಲ್ಲಿ ನೋಡಿ 3099 ಅಂತ ಇದೆಯಲ್ಲ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ವಿತ್ ಬ್ರೇಕ್ಸ್ ಆ್ಯಂಡ್ ರೀಟೆಸ್ಟೆನ್ಸ್ ಅಂತ. ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಬ್ರೇಕ್ ಮಾಡಿ ತೋರಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಝೋನ್ ಹಾಕಿದೆ, ರೆಸಿಸ್ಟೆನ್ಸ್ ಝೋನು. ಇಲ್ಲಿ ಬ್ರೇಕ್ ಮಾಡಿದೆ. ಓಕೆ, ಬ್ರೇಕ್ ಮಾಡಿ ಹೋಲ್ಡ್ ಮಾಡಿದೆ, ಹಾಗಾಗಿ ಮತ್ತೆ ಅಪ್ ಹೋಗಿದೆ.
ಓಕೆ, ಇಲ್ಲೊಂದು ರೆಸಿಸ್ಟೆನ್ಸ್ ಅನ್ನ ಅದನ್ನು ತೋರಿಸಿದೆ, ಹೌದಾ. ಇಲ್ಲಿ ಸಪೋರ್ಟ್ ನೀವು ಯಾವ್ದಾಗಿದೆ ಅಂತ ಇದನ್ನ ಮಾತ್ರ ನೀವು ಮ್ಯಾನ್ಯಲಿ ಮಾಡ್ಕೊಬೇಕಾಗತ್ತೆ ಅಷ್ಟೇ. ಯಾವುದು ಲೋ ಆಗಿರುತ್ತೆ, ಯಾವ ಕ್ಯಾಂಡಲಿಗೆ ಅದು ಸಪೋರ್ಟ್ ತೊಗೊಳುತ್ತೆ ಅನ್ನೋದು ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಉದಾಹರಣೆ ಇಲ್ಲಿದೆ ನೋಡಿ, ಇದು ಈಗ 2 ಟೈಮ್ ತೋರಿಸಿದ್ದು ನಾನು, ಇದು 3ನೇ ಟೈಮ್. ಓಕೆ, ಇಲ್ಲೊಂದು ಹೋಲ್ಡ್ ಮಾಡಿದೆ. ಓಕೆ, ಇವೆರಡು ಇಂಡಿಕೇಟರ್ ನೀವು ಯೂಸ್ ಮಾಡಿಕೊಂಡು ಈಸಿಯಾಗಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನ, ಒಂದು ಶೇರಿನ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನ ತಿಳ್ಕೊಂಡು ನೀವು ಆರಾಮಾಗಿ ಬೈ ಮಾಡ್ಬೋದು. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಒಂದು ಶೇರ್ ಬೈ ಮಾಡೋಕ್ಕೆ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಈ ಒಂದು ಇಂಡಿಕೇಟರನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತೆ ಇದು ಫರ್ದರ್ ಹೋಗ್ಬೇಕು ಅಂತ ನಾವು ನೋಡೋದಾದ್ರೆ ಇದರಲ್ಲಿ ಬೇಕಾದ್ರೆ ಮೂವಿಂಗ್ ಅವರೇಜ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಮೂವಿಂಗ್ ಅವರೇಜ್ ಇದೆ, ಮೂವಿಂಗ್ ಅವರೇಜ್ ಡಬಲ್ ಅಂತ. ಮೂವಿಂಗ್ ಅವರೇಜಸ್ ಮನಿ ಕಂಟ್ರೋಲ್ ತೋರಿಸ್ತೀನಿ ಇದನ್ನ. ಯಾಕೆಂದ್ರೆ ನಾವು ಬರೀ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇಟ್ಕೊಂಡು ಅದರಿಂದ ಇದು ಮಾಡಬಾರ್ದು. RSI ನೋಡಬೇಕಾಗುತ್ತೆ, ಮೂವಿಂಗ್ ಅವರೇಜಸ್ ನೋಡಬೇಕಾಗುತ್ತೆ. ಮಲ್ಟಿಪಲ್ ಆ್ಯಂಗಲಲ್ಲಿ ನಾವು ಅದನ್ನ ವರ್ಕೌಟ್ ಮಾಡಿ ಬೈ ಮಾಡಬೇಕು. ಇಲ್ಲಿ ನೋಡಿ, ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ತೆಗೆದಿದ್ದೀನಿ ನಾನಿಲ್ಲಿ, ತೆಗೆದು ನೋಡಿ. ಇಲ್ಲಿ ನೋಡಿ, ನಾನೀಗ 14 ಮತ್ತು 21 ಇದೆ. ಇದನ್ನ ಬೇಕಾದ್ರೆ ಇಲ್ಲಿ ಹೋಗಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ಹೋಗಿ ನಾನು ಯಾವಾಗಲೂ 9 ಮತ್ತು 20 ಅಥವಾ 21 ಯೂಸ್ ಮಾಡ್ತೀನಿ. 21 ಇರಲಿ. ಇಲ್ಲಿ ನೋಡಿ, ಇಲ್ಲಿ ಬ್ಲೂ ಕಲರ್ ಇದೆಯಲ್ಲ, ಇದು 21 ಹೋಲ್ಡ್ ಮಾಡಿದೆ. ಯಾವೋ 9 ಮೂವಿಂಗ್ ಅವರೇಜಸ್ಸು ಇದೆ. ಈ ಕ್ಯಾಂಡಲ್ ಮೇಲಿದೆಯಲ್ಲ, ಮೇಲಿದೆ ಅಂದರೆ ಆ ಮೂವಿಂಗ್ ಅವರೇಜಸ್ ಮೇಲಿದೆ ಅಂತ, ಆ ಮೂವಿಂಗ್ ಪ್ರೈಸು ಆ ಮೂವಿಂಗ್ ಅವರೇಜಸ್ ಮೇಲೆ ಟ್ರೇಡ್ ಆಗ್ತಾ ಇದೆ ಅಂತ ಲೆಕ್ಕ. ನೋಡಿ, 9 ಮತ್ತು 21 ಡೇಸ್ ಮೂವಿಂಗ್ ಅವರೇಜ್ ಮೇಲೆ ಶೇರ್ ಪ್ರೈಸು ಟ್ರೇಡಿಂಗ್ ಆಗ್ತಾ ಇದೆ. ಹಾಗಾಗಿ ಇದನ್ನು ಹೋಲ್ಡ್ ಮಾಡಿದ್ರೆ ಆರಾಮ್ಸೆ ಬೈ ಮಾಡ್ಬೋದು. ಇನ್ನೊಂದು ಇಂಡಿಕೇಟರ್ ಇದೆ, ಬೋಲಿಂಗರ್ ಬ್ಯಾಂಡು. ಇದು ಕೂಡ ನೋಡ್ಬೋದು ನೀವು. ಇಲ್ಲಿ ನೋಡಿ, ಮಿಡಲ್ ಒಂದು ಲೈನ್ ಇದೆಯಲ್ಲ, ಇದು 20 ಮೂವಿಂಗ್ ಅವರೇಜಸ್ ಲೈನ್. ಇದನ್ನ ಹೋಲ್ಡ್ ಮಾಡಿ ಮೇಲಿದೆ. ಇದು ಯಾವಾಗ ಈ ಲೈನ್ ಬ್ರೇಕ್ ಮಾಡುತ್ತೆ ಆವಾಗ ನಮಗೆ ಬೈಯಿಂಗ್ ಆಪರ್ಚುನಿಟಿ ಬರುತ್ತೆ. ಅದ್ರ ಮೇಲೆ ಪ್ರೈಸ್ ಇದೆ, ಹಾಗಾಗಿ ಬೈ ಮಾಡ್ಬೋದು. ಓಕೆ, ಈ ಒಂದು ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಈ ವಿಡಿಯೋ ತುಂಬ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ.